ಯಪ್ಪ ಏನು ಗುರು ಟ್ರೈಲರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿ ಫೋರ್ಟ್. ಒಂಬಳ್ಳೆ ಫಿಲ್ಮ್ ಸಂಸ್ಥೆಯ ಬಹು ನಿರೀಕ್ಷೆಯ ಹಾಗೂ ದೇಶ ವಿದೇಶಗಳನ್ನು ನೋಡೋಕೆ ಕಾಯ್ತಾ ಇರೋವಂಥ ಸಿನಿಮಾ ಕಾಂತಾರ ಚಾಪ್ಟರ್ 1 ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರ್ತಿದೆ. ಹಾಗೂ ಮುಖ್ಯವಾಗಿ ರಿಷಬ್ ಶೆಟ್ಟಿ ಅವರು ಚಿತ್ರಕಥೆ ಬರೆದು ನಿರ್ದೇಶನ ಮಾಡಿರುವಂಥ ಹಾಗೂ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಇದಾಗಿದ್ದು, ಅಂದರೆ ಈ ಹಿಂದೆ ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಸಕ್ಸಸ್ ಪಡೆದ ಸಿನಿಮಾ ಕಾಂತಾರ. ಈ ಸಿನಿಮಾದ ಕಥೆಯ ಮೊದಲಿಗೆ ಹಾಗೂ ನಂತರದಲ್ಲಿ ನಡೆಯೋ ಕಥೆಯನ್ನು ಈ ಸಿನಿಮಾದಲ್ಲಿ ನೋಡಬಹುದಾಗಿದೆ. ಈ ಒಂದು ಬಹು ನಿರೀಕ್ಷೆಯ ಸಿನಿಮಾದ ಟ್ರೈಲರ್ ಇಂದು ಬಿಡುಗಡೆಯಾಗಿದೆ. ನೋಡಿದ್ದಾಯಿತು. ಟ್ರೈಲರ್ ನೋಡಿ ನನಗೆ ಏನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಟ್ರೈಲರ್ನಲ್ಲಿ ಏನೆಲ್ಲ ಇದೆ ಡೀಟೇಲ್ ಆಗಿ ಮಾತಾಡೋಣ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲಿಗೆ ಟ್ರೈಲರ್ನಲ್ಲಿ ನಮಗೆ ಕಾಣಿಸೋದು ಸಿನಿಮಾದ ಸ್ಕೇಲ್, ಬಡ್ಜೆಟ್, ಮೇಕಿಂಗ್, ಅದ್ದೂರಿತನ ಎದ್ದು ಕಾಣ್ತಾ ಇದೆ. ಅಂದರೆ ಕಾಂತಾರ ಸಿನಿಮಾವನ್ನು ಒಂದು ಮಿನಿಮಮ್ ಬಜೆಟ್ನಲ್ಲಿ ಮಾಡಿದ್ರು. ಇಲ್ಲಿ ಅದರ 10 ಪಟ್ಟು ಖರ್ಚು ಮಾಡಿರೋದು ಕಾಣಿಸುತ್ತೆ. ಇನ್ನು ಟ್ರೈಲರ್ನಲ್ಲಿ ನೋಡೋದಾದರೆ ಯಾವಾಗ ಅಧರ್ಮ ಹೆಚ್ಚಾಗಿ ಧರ್ಮವನ್ನು ಕಾಪಾಡೋಕ್ಕೆ ಆ ದೇವರೇ ಭೂಮಿಗೆ ಬರ್ತಾರೆ ಅನ್ನೋ ಒಂದು ವಿಷಯನ ಇಲ್ಲಿ ಹೇಳಿರೋ ಆಗಿದೆ. ಇನ್ನು ಟ್ರೈಲರ್ನ ಮೊದಲ ಫ್ರೇಮ್ನಲ್ಲೇ ತನ್ನ ತಂದೆ ಮಾಯವಾದ ಜಾಗದಿಂದ ಸಿನಿಮಾ ಕತೆ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಅಂದರೆ ಇಲ್ಲಿ ಒಂದು ಮಗು ಇದೆ ಅಂಡ್ ಅದರ ಸುತ್ತಲೂ ಒಂದು ಹುಲಿ ಸುತ್ತಾ ಇರೋದು, ಅಂದರೆ ಅದೊಂದು ಜಾಗದಲ್ಲಿ ಸಿನಿಮಾ ಕತೆ ನಡೆಯುತ್ತೆ. ಇನ್ನು ಆ ಹುಡುಗನೇ ಸಿನಿಮಾದ ನಾಯಕ ರಿಷಬ್ ಶೆಟ್ಟಿ ಅನ್ನೋದನ್ನು ಅವರ ಎಂಟ್ರಿ ಶಾಟ್ ಹಾಗೂ ಆ ಒಂದು ದೊಡ್ಡ ಹುಲಿಯ ಎಂಟ್ರಿ ಶಾಟಿಂದ ಗೊತ್ತಾಗುತ್ತೆ. ಇನ್ನು ಅಲ್ಲೊಂದು ರಾಜ್ಯ, ಆ ರಾಜ್ಯದಲ್ಲಿ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಾಗಿರುವಂಥ ಗುಡ್ಡಗಾಡು ಜನಾಂಗ, ಅವರೆಲ್ಲ ಸಾಂಬಾರ್ ಪದಾರ್ಥಗಳನ್ನು, ಅಂದರೆ ಮುಖ್ಯವಾಗಿ ಮೆಣಸು ಬೆಳೀತಾರೆ. ಅವರು ಬೆಳೆದ ಬೆಳೆಯ ಒಂದು ಭಾಗವನ್ನು ರಾಜ ಮನೆತನಕ್ಕೆ ಕೊಡಬೇಕು. ಅದರ ವಿರುದ್ಧ ನಾಯಕ ನಿಲ್ತಾನೆ, ಜೊತೆಗೆ ರಾಜ ಮನೆತನದ ರಾಜಕುಮಾರಿ ಪ್ರೀತಿಯಲ್ಲಿ ಬೀಳ್ತಾನೆ. ಅದು ರಾಜನಿಗೆ ಗೊತ್ತಾಗಿ ರಾಜ ಮನೆತನಕ್ಕೆ ಅಂಟಿದ ಕಳಂಕ ತೊಳೆಯೋಕ್ಕೋಸ್ಕರ ನಿಲ್ತಾರೆ. ಈಗ ಅದರ ವಿರುದ್ಧವಾಗಿ ಒಂದು ದೊಡ್ಡ ಯುದ್ಧ ನಡೆಯುತ್ತೆ. ಯಾರು ಗೆಲ್ತಾರೆ ಅನ್ನೋದಕ್ಕೆ ನಾವು ಸಿನಿಮಾ ನೋಡಲೇಬೇಕು. ಒಟ್ಟಿನಲ್ಲಿ ಸಿನಿಮಾದ ಮೇಕಿಂಗ್ ತುಂಬ ರಿಯಲಿಸ್ಟಿಕ್ ಆಗಿದ್ದು, ಆ ಯುದ್ಧ ನಡಿಬೇಕಾದ್ರೆ ಆ ಬೆಂಕಿಯಲ್ಲಿ ಬರುವಂಥ ಶಿವನ ಚಿತ್ರ, ಕೊನೆಯಲ್ಲಿ ಬರೋ ಆ ಪಾತಾಳ ಲೋಕದ ಸೃಷ್ಟಿ ಎಲ್ಲ ಸಿನಿಮಾ ಮೇಲೆ ನಿರೀಕ್ಷೆನ ಮೂಡಿಸಿದೆ ಅಂತ ಹೇಳ್ತೀನಿ. ಅದರಲ್ಲೂ ಅಲ್ಲಿನ ಫೈಟ್ ಸೀನ್ಗಳು ಮಜಾ ಕೊಡ್ತವೆ. ಸಂಗೀತ ನಿರ್ದೇಶಕ ಬಿ ಅಜ್ನೀಶ್ ಲೋಕನಾಥ್ ಅವರ ಸಂಗೀತ ಮತ್ತು ರೆಕಾರ್ಡಿಂಗ್ ಇಲ್ಲೂ ಕೂಡ ಕಾಂತಾರ ಸಿನಿಮಾದ ಮುಂದುವರೆದ ಭಾಗವಾಗಿದೆ. ಈ ಹಿಂದಿನ ಸಿನಿಮಾದಲ್ಲೇ ಬಳಸಿದಂಥ ಸಂಗೀತವನ್ನು ಇಲ್ಲೂ ಕೂಡ ಬಳಸಿರೋದು ಮಜಾ ಕೊಡಲಿಲ್ಲ. ಹೊಸದಾಗಿ ಏನಾದರೂ ಕ್ರಿಯೇಟ್ ಮಾಡಿದರೆ ಸೊಗಸಾಗಿರ್ತಾ ಇತ್ತು ಅಂತ ಹೇಳ್ತೀನಿ. ಇನ್ನು ಅರವಿಂದ್ ಎಸ್ ಕಶ್ಯಪ್ ಅವರ ಛಾಯಾಗ್ರಹಣ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಪ್ರತಿ ಫ್ರೇಮು ಅದ್ಭುತವಾಗಿದೆ. ಪ್ರಗತಿ ಶೆಟ್ಟಿ ಅವರ ವಸ್ತ್ರ ವಿನ್ಯಾಸ ಸಿನಿಮಾದಲ್ಲಿ ವಿಭಿನ್ನ ಲುಕ್ಕನ್ನು ಕೊಡ್ತಿದೆ. ಇನ್ನುಳಿದಂತೆ ರಿಷಬ್ ಶೆಟ್ಟಿ ಅವರ ಜೊತೆ ರುಕ್ಮಿಣಿ ವಸಂತ್, ಗುಲ್ಶನ್ ದೇವಯ್ಯ ಇನ್ನು ಮುಂತಾದವರು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅವರ ಕ್ಯಾರೆಕ್ಟರ್ ಲುಕ್ ಸೊಗಸಾಗಿದೆ, ಸುಂದರವಾಗಿ ಕಾಣಿಸ್ತಿದ್ದಾರೆ. ರಿಷಬ್ ಶೆಟ್ಟಿ ಅವರ ಸ್ಟಂಟ್ಸ್ ಮಾಸ್ ಫೀಲ್ ಕೊಡುತ್ತೆ. ಒಟ್ಟಿನಲ್ಲಿ ಅಧರ್ಮ ತಾಂಡವಾಡಿದಾಗ ಧರ್ಮವನ್ನು ಕಾಪಾಡೋಕ್ಕೆ ಶಿವ ನಾನಾ ರೀತಿಯಲ್ಲಿ ಬರ್ತಾನೆ ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಇನ್ನು ಸಿನಿಮಾದ ಕ್ಲೈಮ್ಯಾಕ್ಸ್ಗೆ ಬರೋದಾದರೆ ಇಲ್ಲೂ ಕೂಡ ದೈವದ ಆರಾಧನೆ ಇದ್ದೇ ಇರುತ್ತೆ ಅನ್ನೋದನ್ನ ಕೊನೆಯ ಕ್ಷಣದಲ್ಲಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಕಾಂತಾರ ಚಾಪ್ಟರ್ 1 ಟ್ರೈಲರ್ ನಾರ್ಮಲ್ ಆಗೇ ಇದೆ. ಇಲ್ಲಿ ಹೊಸ ವಿಷಯ ಇದೆ ಅಥವಾ ಹೊಸದಾಗಿ ಪ್ರೆಸೆಂಟೇಷನ್ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಸಿನಿಮಾ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಮಾತ್ರ ಟ್ರೈಲರ್ ಹೇಳ್ತಿದೆ. ನಾವು ಆಡಿಯನ್ಸ್ ಬಯಸೋದು ಕೂಡ ಅದನ್ನೇ. ಇದಿಷ್ಟು ಕಾಂತಾರ ಚಾಪ್ಟರ್ 1 ಟ್ರೈಲರ್ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅನಿಸಿಕೆ, ಅಭಿಪ್ರಾಯವಾಗಿತ್ತು. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್